ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ SSLC ಎಕ್ಸಾಮ್ 2026 ವಿದ್ಯಾರ್ಥಿಗಳು ಯಾರೆಲ್ಲ ಎಕ್ಸಾಮನ್ನು ಬರೀತಿದ್ದೀರಾ, ಸೊ ನಾನು ನಿಮಗೆ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳ್ತೀನಿ. ಓಕೆನಾ, ಕೆಲವೊಂದಿಷ್ಟು ಟಿಪ್ಸನ್ನು ಕೊಡ್ತೀನಿ. ಈ ಒಂದು ಟಿಪ್ಸನ್ನು ಪ್ರತಿಯೊಬ್ಬರೂ ಸಹ ಫಾಲೋ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ನೀವು ಫೇಲ್ ಆಗುವಂಥ ಚಾನ್ಸಸ್ಸನ್ನು ಸಹ ಇರ್ತದೆ. ಯಾಕೆ ನಾನು ಈ ರೀತಿ ಹೇಳ್ತಿದ್ದೀನಿ ಅಂತ ಅಂದರೆ, ಈಗ ನೀವು ಫಸ್ಟ್ ಟೈಮು ಪಬ್ಲಿಕ್ ಎಕ್ಸಾಮನ್ನು ಬರೀತಿದ್ದೀರಾ, ಎಕ್ಸಾಮನ್ನು ನಿಮ್ಮೆಲ್ಲರಲ್ಲೂ ಒಂದು ಭಯ ಆದರೆ ಇರ್ತದೆ. ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಹೋಗಬೇಕು, ಏನೆಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿ, ಯಾವ್ಯಾವ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಿದ್ರೆ ಯಾವ್ಯಾವ ರೀತಿ ನಿಮಗೆ ಒಳ್ಳೆ ಸ್ಕೋರ್ ಆದರೆ ಬರುತ್ತೆ ಅಂತ ಹೇಳ್ತೀರಿ. ಸೊ ನಾನು ಏನೆಲ್ಲ ಮಾಡಿದೆ ನನ್ನ ಒಂದು SSLCಯಲ್ಲಿ ಅಂತ ಹೇಳಿಬಿಟ್ಟು ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋ ಆದರೆ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. ಆ್ಯಂಡ್ ಹಾಗೇನು ನಿಮಗೆ ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ. ಪ್ರತಿಯೊಬ್ಬರು ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪ್ರತಿನಿತ್ಯದ SSLC ಎಕ್ಸಾಮ್ 2026 ಅಪ್ಡೇಟ್ಸನ್ನು ಆದರೆ ಪಡ್ಕೊಳ್ಳಿ. ಸೊ ಮೊದಲಿಗೇನು ಅಂತ ಅಂದರೆ, ನಾನು ಹೇಳ್ತಿದ್ದೀನಿ ನೋಡಿ, ಫಸ್ಟ್ ಟೈಮ್ ಪಬ್ಲಿಕ್ ಎಕ್ಸಾಮ್ ಬರೀತಿದ್ದೀರಾ ಅಂತ ಹೇಳಿ ಯಾರೂ ಭಯ ಪಡೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ಈಗ ನೀವು ಸ್ಕೂಲ್ ಲೆವೆಲಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಬರೆದಿರ್ತೀರಾ, ಆ್ಯಂಡ್ ಹಾಗೇನೂ ಸಹ ಇಲ್ಲಿ ಕೆಲವೊಂದಿಷ್ಟು ಸ್ಲಿಪ್ ಟೆಸ್ಟನ್ನು ಎಲ್ಲನೂ ಸಹ ಬರೆದಿರ್ತೀರಾ. ಅದೇ ರೀತಿಯ ಒಂದು ಮೈಂಡ್ ಸೆಟ್ಟಲ್ಲಿ ನೀಟಾಗಿ ಆದರೆ ಸ್ಟಡಿ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಎಕ್ಸಾಮ್ ಸೆಂಟರ್ ಬೇರೆ ಇರುತ್ತೆ ಅಷ್ಟೇ, ಬಟ್ ನಿಮಗೆ ಏನೊಂದು ಕ್ವಶನ್ ಪೇಪರ್ ನೋಡ್ತೀರಾ, ಆ ಒಂದು ಕ್ವಶನ್ ಪೇಪರ್ ನೋಡಿದ ಆದಮೇಲೆ ನೀವು ಆನ್ಸರ್ಸನ್ನು, ನಿಮಗೆ ಗೊತ್ತಿರೋ ಆನ್ಸರ್ಸನ್ನು ನೀವು ಬರೀಬೋದು. ಪಬ್ಲಿಕ್ ಎಕ್ಸಾಮ್ ಅಂತ ಅಂದರೆ ತುಂಬ ಏನು ನಿಮಗೆ ಸ್ಟ್ರಿಕ್ಟ್ ಆಗಲಿ, ಇಲ್ಲ ಅಂತಂದರೆ ಮತ್ತೊಂದೇ ಆಗಲಿ ಇರೋದಿಲ್ಲ. ಬಟ್ ಈಗ ನಾನು ಹೇಳುವಂತಹ ಕೆಲವೊಂದಿಷ್ಟು ರೂಲ್ಸನ್ನು ಪ್ರತಿಯೊಬ್ಬರೂ ಸಹ ಫಾಲೋ ಮಾಡಿ. ರೂಲ್ ನಂಬರ್ 1 ಏನು ಅಂತ ಅಂದರೆ, ನೀವು ಎಕ್ಸಾಮ್ ಸೆಂಟರ್ಗೆ ಹೋದಾಗ ಅಂದರೆ ಈಗ ನಿಮಗೆ ಹಾಲ್ ಟಿಕೆಟ್ಸನ್ನು ನಿಮ್ಮ ಒಂದು ಸ್ಕೂಲಲ್ಲೇ ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿದ ಆದಮೇಲೆ ಈಗ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ದಿನ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಾಗೇನೂ ಸಹ ಪ್ರತಿದಿನದ ಎಕ್ಸಾಮ್ ಡೇಟ್ಸ್ ಎಲ್ಲ ಅದರಲ್ಲಿ ಮೆನ್ಷನ್ ಆಗಿರುತ್ತೆ ಅಲ್ವಾ. ಅಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆದಾಗ ಹಾಲ್ ಟಿಕೆಟಲ್ಲಿ ಯಾವ ಒಂದು ಟೈಮಿಂಗನ್ನು ಹಾಕಿರ್ತಾರೋ ಅದಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ. ಆದಷ್ಟು ನಾನು ಹೇಳೋದೇನು ಅಂತ ಅಂದರೆ, ಈಗ ನಿಮಗೆ ಬೆಳಗ್ಗೆ ಒಂದು 9:00 ಇಲ್ಲ ಅಂತ ಅಂದರೆ ಒಂದು ಟೈಮಿಂಗು ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ. ಯಾವಾಗ ಒಂದು ಟೈಮಿಂಗ್ಗೆ ಎಕ್ಸಾಮ್ ಇದೆಯೋ ಅದಕ್ಕಿಂತ ಹಾಫ್ ಆನ್ ಅವರ್ ಇಲ್ಲ ಅಂತಂದರೆ 1 ಅವರ್ ಮುಂಚೆ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ. ಯಾಕೆ ಎಕ್ಸಾಮ್ ಸೆಂಟರ್ ಹತ್ರ ಹೋಗಿ ಅಂತ ಹೇಳ್ತಿದ್ದೀನಿ ಅಂತಂದರೆ, ಕಂಪಲ್ಸರಿ 1 ಅವರ್ ಮುಂಚೆ ಹೋಗಬೇಕಂತಂದರೆ ಕಂಪಲ್ಸರಿ ಏನು ಹೋಗುವಂಥ ಅವಶ್ಯಕತೆ ಇಲ್ಲ. ಬಟ್ ನೀವು ಅಲ್ಲಿ ಹೋಗಿದ್ದೀರಾ ಅಂತಂದರೆ ಅಲ್ಲಿರುವಂತಹ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತೀರಾ, ನಿಮ್ಮಲ್ಲಿರುವಂತಹ ಭಯ ಆದರೆ ಹೋಗುತ್ತೆ. ಇಂಥ ಎಕ್ಸಾಮ್ ಸೆಂಟ್ರು, ಇಂಥ ರೂಮ್ ಅಂತ ಅಲ್ಲಿ ನೋಡ್ತೀರಾ, ಅಲ್ಲಿ ಹೋಗಿ ಎಕ್ಸಾಮನ್ನು ಬರೆಯೋದಕ್ಕೆ ನಿಮಗೆ ಸ್ವಲ್ಪ ಧೈರ್ಯ ಇರುತ್ತೆ. ಆ್ಯಂಡ್ ಹಾಗೇನು ಲೇಟಾಗಿ ಹೋಗೋದಾಗಲಿ, ಬಸ್ ಮಿಸ್ ಆಗೋದಾಗಲಿ, ಇಲ್ಲ ಅಂತಂದ್ರೆ ಗಾಡಿ ಏನೋ ಪ್ರಾಬ್ಲಮ್ ಆಗೋದಾಗಲಿ, ಈ ಒಂದು ಪ್ರಾಬ್ಲಮ್ಸನ್ನು ಏನು ಫೇಸ್ ಮಾಡಬಾರ್ದು. ನೀವು ಎಕ್ಸಾಮ್ಗೆ 100% ಆರಾಮಾಗಿ ಹೋಗಿ ಅಟೆಂಡ್ ಮಾಡಬೇಕು ಅಂತಂದರೆ ಆದಷ್ಟು ಸಹ ಒಂದು ಹಾಫ್ ಆನ್ ಅವರ್ ಇಲ್ಲ ಅಂತಂದರೆ 1 ಅವರ್ ಮುಂಚೆ ಎಕ್ಸಾಮ್ ಸೆಂಟರ್ ಹತ್ರ ಆದರೆ ಹೋಗಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ದಯವಿಟ್ಟು ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡುವಂಥದ್ದು, ಎಕ್ಸಾಮ್ ದಿನ ಆದಷ್ಟು ಡ್ರೆಸ್ ಕೋಡನ್ನು ನೀಟಾಗಿ ಹಾಕ್ಕೊಂಡು ಹೋಗಿ. ಓಕೆನಾ, ಅದು ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು. ಈಗ ನಿಮ್ಮ ಒಂದು ಸ್ಕೂಲ್ಸಲ್ಲಿ ಒಂದು ಯೂನಿಫಾರ್ಮನ್ನು ಪ್ರಿಪೇರ್ ಮಾಡಿರ್ತಾರೆ. ಆದಷ್ಟು ಯೂನಿಫಾರ್ಮ್, ಈಗ ಯಾವ್ಯಾವ ಸ್ಕೂಲಲ್ಲಿ ಯೂನಿಫಾರ್ಮೇ ಹಾಕ್ಕೊಂಡು ಎಕ್ಸಾಮ್ ಸೆಂಟ್ರಿಗೆ ಕಂಪಲ್ಸರಿ ಬರಬೇಕು ಅಂತ ಹೇಳಿರ್ತಾರೋ ಪ್ರತಿಯೊಬ್ಬರೂ ದಯವಿಟ್ಟು ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಿ. ಯಾಕಂತ ಅಂದರೆ ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಅಡ್ವಾಂಟೇಜಸ್ ಆದರೆ ಇರ್ತದೆ, ಅದು ನೀವು ಎಕ್ಸಾಮ್ಗೆ ಹೋಗಿದ್ದ ಆದಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಎಕ್ಸಾಮ್ಗೆ ಹೋಗುವಾಗ ಆದಷ್ಟು ನಿಮ್ಮ ಒಂದು ಸ್ಕೂಲ್ದು ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಿ. ನಿಮ್ಮ ಒಂದು ಸ್ಕೂಲ್ ಟೀಚರನ್ನು ಕೇಳಿ. ಈಗ ಸ್ಕೂಲ್ ಟೀಚರ್ಸ್ ಕೆಲವೊಬ್ಬರು ಹೇಳಿರ್ತಾರೆ ಕಂಪಲ್ಸರಿ ನೀವು ಹಾಕ್ಕೊಂಡು ಬರಲೇಬೇಕು ಅಂತ ಹೇಳಿಬಿಟ್ಟು. ಸೊ ಅವಾಗ ಏನು ಮಾಡ್ತೀರಾ ಅಂತಂದರೆ, ಕಂಪಲ್ಸರಿ ಯೂನಿಫಾರ್ಮನ್ನು ಹಾಕ್ಕೊಂಡು ಹೋಗಿ. ಸರ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿಲ್ಲ ಅಂತಂದರೆ ಎಕ್ಸಾಮ್ಗೆ ಕೂರಿಸೋದಿಲ್ವ ಅಂತ ಅಂದರೆ, ಎಕ್ಸಾಮ್ಗೆ ಕೂರಿಸ್ತಾರೆ, ಇಲ್ಲ ಅಂತ ಅಲ್ಲ. ಬಟ್ ನಿಮಗೆ ನಾನು ಪ್ರಿಫರ್ ಮಾಡುವಂಥದ್ದು, ನಾವೆಲ್ಲ ಮಾಡಿದ್ದಂಥದ್ದು ಏನು ಅಂತ ಅಂದರೆ, ನಮ್ಮ ಒಂದು ಸ್ಕೂಲ್ ಯೂನಿಫಾರ್ಮನ್ನೇ ಹಾಕ್ಕೊಂಡು ಹೋದ್ವಿ. ನೀವು ಆದಷ್ಟು ಸ್ಕೂಲ್ ಯೂನಿಫಾರ್ಮನ್ನೇ ಹಾಕ್ಕೊಂಡು ಹೋಗಿ. ಅಕಸ್ಮಾತ್ ನಿಮ್ಮ ಸ್ಕೂಲವ್ರು ಏನಾದರೂ ಯೂನಿಫಾರ್ಮ್ ಬೇಡ ಅಂತ ಅಂದರೆ ನೀಟಾಗಿ ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿ. ಓಕೆನಾ, ಶರ್ಟು ಪ್ಯಾಂಟು. ಈಗ ಬರುವಂತಹ ಮಾಡ್ರನ್ ಡ್ರೆಸ್ಸನ್ನು ಯಾರೂ ಹಾಕೋದಕ್ಕೆ ಹೋಗಬೇಡಿ. ಈಗ ಹರಿದಿರುವಂತಹ ಪ್ಯಾಂಟ್ ಆಗಲಿ, ಹರಿದಿರುವಂಥ ಪ್ಯಾಂಟ್ ಅಂತ ಅಂದರೆ ಈಗ ಪ್ಯಾಂಟಲ್ಲಿ ಬಂದುಬಿಟ್ಟು 1 or 2 ಸ್ಕ್ರ್ಯಾಚಸ್ ಇರುವಂಥದ್ದಾಗಲಿ, ಇಲ್ಲ ಅಂತಂದರೆ ಕಾಲ ಹತ್ರ ಕೆಳಗಡೆ ಓಪನ್ ಇರುವಂಥದ್ದಾಗಲಿ, ಆ ರೀತಿ ಡ್ರೆಸ್ಸನ್ನು ಬಾಯ್ಸಸ್ಸು ಆ ರೀತಿ ಬಟ್ಟೆಯನ್ನು ಡ್ರೆಸ್ ಕೋಡನ್ನು ಯಾರನ್ನು ಸಹ ಹಾಕ್ಕೊಂಡು ಹೋಗೋದಕ್ಕೆ ಹೋಗಬೇಡಿ. ಯಾರೆಲ್ಲ ಯೂನಿಫಾರ್ಮ್ ಹಾಕ್ಕೊಳ್ಳಲ್ವೋ ಅವರು, ಇಲ್ಲ ಅಂತಂದರೆ ಟೈಟ್ ಬಟ್ಟೆ ಹಾಕ್ಕೊಂಡು ಹೋಗುವಂಥದ್ದು, ಬಟನ್ ತೆಗೆದಾಕುವಂಥದ್ದು, ಈ ರೀತಿ ಯಾರನ್ನು ಸಹ ಇಂಡಿಸೆಂಟಾಗಿ ಬಿಹೇವ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಅಂದರೆ ನೀವು ಎಷ್ಟು ಡ್ರೆಸ್ ಕೋಡನ್ನು ನೀಟಾಗಿ ಹಾಕ್ಕೊಂಡು ಹೋಗ್ತಿರೋ ಅಷ್ಟು ರೆಸ್ಪೆಕ್ಟು ನಿಮ್ಮ ಮೇಲೆ ಇರ್ತದೆ. ಈಗ ಇನ್ವಿಜಿಲೇಟರ್ ನಿಮ್ಮನ್ನು ನೋಡಿದ ತಕ್ಷಣ ಇಲ್ಲಿ ಸ್ಟೂಡೆಂಟ್ ಥರ ಇದ್ದಾನೆ ಅಂತ ಅವ್ರಿಗೆ ಅನಿಸ್ಬೇಕು. ಯಾಕಂತ ಅಂದರೆ ಈಗ ಇಲ್ಲ ಅಂತಂದರೆ ಅವ್ರು ತುಂಬ ಸ್ಟ್ರಿಕ್ಟ್ ಮಾಡೋದಾಗಲಿ, ನಿಮ್ಮನ್ನೇ ಅಬ್ಸರ್ವ್ ಮಾಡೋದಂಥದ್ದಾಗಲಿ, ಇಲ್ಲ ಅಂತಂದರೆ ನಿಮ್ಮ ಹತ್ರನೇ ಬಂದು ಏನಾದರೂ ಕೇಳುವಂಥದ್ದಾಗಲಿ. ಕೆಲವೊಂದು ಸಲ ನಿಮ್ಮ ಡ್ರೆಸ್ ಕೋಡ್ ಚೆನ್ನಾಗಿಲ್ಲ ಅಂತಂದರೆ ಎಕ್ಸಾಮ್ಗೂ ಸಹ ಕೂರಿಸೋದಿಲ್ಲ. ಆ ಲೆವೆಲಲ್ಲಿ ಇನ್ವಿಜಿಲೇಟರ್ಸ್ ಆದರೆ ಸ್ಟ್ರಿಕ್ಟ್ ಇರ್ತಾರೆ. ಓಕೆನಾ, ಅದೊಂದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಹಾಗೇನು ಗರ್ಲ್ಸ್ ಆದಷ್ಟು ಸಹ ನೀವು ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿ. ಈಗ ನಾವು ಕೆಲವೊಂದು ಕಡೆ ನೋಡ್ತಾ ಇರ್ತೀರ, ನೀವು ಕೆಲವೊಂದಿಷ್ಟು ಮಾಡ್ರನ್ ಡ್ರೆಸ್ಸಸ್ಸು ಅವು ಇವು ಮತ್ತೊಂದು ಬಂದಿರ್ತವೆ. ಅದು ನೀವು ನಿಮ್ಮ ಒಂದು ಮನೆಯಲ್ಲೋ ಇಲ್ಲ ಅಂತಂದರೆ ಹಾಲಿಡೇಸಲ್ಲೋ ಆ ಟೈಮಲ್ಲಿ
ಹಾಕ್ಕೊಳ್ಳಿ. ಎಕ್ಸಾಮಿಗೆ ಮಾತ್ರ ಆದಷ್ಟು ನೀಟಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗಿ. ನಾನು ಪ್ರಿಪೇರ್ ಮಾಡುವಂಥದ್ದು ಆದಷ್ಟು ಯೂನಿಫಾರ್ಮನ್ನು ಆದರೆ ಹಾಕ್ಕೊಂಡು ಹೋಗಿ, ಓಕೆನಾ. ಇದು ರೂಲ್ ನಂಬರ್ 2. ರೂಲ್ ನಂಬರ್ 3 ಏನು ಅಂತ ಅಂದರೆ, ಈಗ ID ಕಾರ್ಡ್ಸ್, ಓಕೆನಾ, ನಿಮ್ಮ ಒಂದು ಸ್ಕೂಲಲ್ಲಿ ID ಕಾರ್ಡ್ಸ್ ಇಶ್ಯೂ ಮಾಡಿರ್ತಾರೆ. ಯಾವ್ಯಾವ ಸ್ಕೂಲಲ್ಲಿ ID ಕಾರ್ಡ್ ಇಶ್ಯೂ ಮಾಡಿರ್ತಾರೋ ಆದಷ್ಟು ಮ್ಯಾಂಡೇಟ್ರಿ ಆಗಿ ಕಂಪಲ್ಸರಿ ಆಗಿ ನಿಮ್ಮ ಒಂದು ID ಕಾರ್ಡನ್ನು ಕ್ಯಾರಿ ಮಾಡಿ, ಓಕೆನಾ. ಒಂದು ID ಕಾರ್ಡನ್ನು ಕ್ಯಾರಿ ಮಾಡುವಂಥದ್ದು ತುಂಬ ಮುಖ್ಯ. ಆ್ಯಂಡ್ ಹಾಗೇನು ರೂಲ್ ನಂಬರ್ 4 ಏನು ಅಂತ ಅಂದರೆ, ಎಕ್ಸಾಮ್ಗೆ ಮನೆ ಬಿಡೋದಕ್ಕಿಂತ ಮುಂಚೆ ಒಂದ್ಸಲಿ ಬ್ಯಾಗಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಆಲ್ ಟಿಕೆಟ್ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಯಾಕಂತ ಅಂದರೆ ನನ್ನ ಒಂದು ಫ್ರೆಂಡ್ಸೇ ಸಾಕಷ್ಟು ಜನ ಆಲ್ ಟಿಕೆಟ್ಸನ್ನು ಬಿಟ್ಟು ಬಂದಿದ್ರು. ನನಗೆ ಈಗ ನೆನಪಾಗ್ತಿದೆ, ನಿಮ್ಗೆ ವಿಡಿಯೋದಲ್ಲಿ ಹೇಳ್ತಿದ್ರೆ ನನಗೆ ಈಗ ನೆನಪಾಗ್ತಿದೆ. ಸೊ ಅಲ್ಲಿ ಹಾಲ್ ಟಿಕೆಟನ್ನು ಬಿಟ್ಟು ಬಂದಿರುವಂಥ ಸ್ಟೂಡೆಂಟ್ಸ್ನು ಸಹ ಇರ್ತಾರೆ. ಅವಾಗ ಸುಮ್ಮನೆ ಟೆನ್ಷನ್ ಆಗುತ್ತೆ. ಎಕ್ಸಾಮಿಗೆ ಮುಂಚೆ ನೀವು ಇನ್ನೇನು ಇನ್ವಿಜಿಲೇಟರು ಬಂದಿರ್ತಾರೆ, ನೀವು ಅದ್ರ ಒಳಗಡೆ ಹೋಗಬೇಕು, ಅವಾಗ ಆಲ್ ಟಿಕೆಟ್ ಇಲ್ಲ ಅಂತ ಅಂದರೆ ಮತ್ತೆ ನಿಮಗೆ ಟೆನ್ಷನ್ ಬರುತ್ತೆ. ಟೆನ್ಷನ್ ಬಂದಾಗ ಏನಾಗುತ್ತೆ, ಮತ್ತೆ ಎಕ್ಸಾಮ್ ಬರೋದಕ್ಕೂ ಆಗೋದಿಲ್ಲ. ಹಾಗಾಗಿ ಎಕ್ಸಾಮ್ಗೆ ಇನ್ನೇನು ಹೋಗಬೇಕು ಅನ್ನೋಂಥ 10 ನಿಮಿಷಕ್ಕಿಂತ ಮುಂಚೆನೂ ನೋಡ್ಕೊಳ್ಳಿ. ಮನೆ ಬಿಡೋವಾಗೂ ಪ್ರತಿಯೊಬ್ಬರೂ ಸಹ ಆಲ್ ಟಿಕೆಟನ್ನು ಅದರ ನೋಡ್ಕೊಳ್ಳಿ. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆದರೆ ಆಗುತ್ತೆ. ಆ್ಯಂಡ್ ಹಾಗೇನು ಸಹ ನೆಕ್ಸ್ಟ್ ಇರುವಂತಹ ರೂಲ್ ಏನು ಅಂತ ಅಂದರೆ ನಾನು ನಿಮಗೆ ಹೇಳ್ತಿದ್ದೀನಿ ರೂಲ್ ಅಂತ ಅಂದರೆ ನಾನು ನಿಮಗೆ ಕೊಡ್ತಿರುವಂತಹ ಒಂದಿಷ್ಟು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ನೆಕ್ಸ್ಟ್ ನೀವು ಫಾಲೋ ಮಾಡಬೇಕಾಗಿರುವಂತಹ ನಿಯಮ ಏನು ಅಂತ ಅಂದರೆ, ಆದಷ್ಟು ಸಹ ಪೆನ್ಸ್ ಬಂದುಬಿಟ್ಟು ಬಾಲ್ ಪೆನ್ಸನ್ನೇ ಯೂಸ್ ಮಾಡಿ, ಓಕೆನಾ. ಇಲ್ಲಿ ಇಂಕ್ ಪೆನ್ ಆಗಲಿ ಇಲ್ಲ ಅಂತಂದರೆ ಜೆಲ್ ಪೆನ್ ಆಗಲಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಏನಾಗುತ್ತೆ, ಇಂಕ್ ಪೆನ್ನು ಇಲ್ಲ ಅಂತಂದರೆ ಜೆಲ್ ಪೆನ್ನು ಅಂತ ಅಂದರೆ, ಈಗ ನೀವು ಜೆಲ್ ಪೆನ್ನಲ್ಲಿ ಬರಿತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಬರೆದಾಗ ಏನಾಗುತ್ತೆ ಅಂತ ಅಂದರೆ, ಏನಾದರೂ ಸ್ವಲ್ಪ ಸ್ಕ್ರ್ಯಾಚ್ ಮಾಡಿ ಇಲ್ಲ ಅದ್ರ ಮೇಲೆ ಸ್ವಲ್ಪ ಏನಾದರೂ ನೀರೋ ಇಲ್ಲ ಅಂತಂದರೆ ನಿಮ್ಮ ಒಂದು ಸ್ವೆಟ್ಟೋ ಬಿತ್ತು ಅಂತ ಅಂದರೆ ಬುಕ್ಲೆಟ್ ಪೂರ್ತಿ ವೇಸ್ಟ್ ಆಗುತ್ತೆ. ನನ್ನ ಒಂದು ರಿಕ್ವೆಸ್ಟು ಇಷ್ಟೇ, ನೀವು ಹೋಗುವಾಗ ಆದಷ್ಟು ಸಹ ಎಲ್ಲರೂ ಬ್ಲೂ ಪೆನ್ನಲ್ಲೇ ಬರೆಯೋದಕ್ಕೆ ಟ್ರೈ ಮಾಡಿ. ಬ್ಲೂ ಪೆನ್ನು ಬಾಲ್ ಪೆನ್ನನ್ನೇ ಬರೀರಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಒಂದು 2 ಪೆನ್ಸನ್ನು ತೊಗೊಂಡು ಹೋಗಿರಿ. 2 ಪೆನ್ಸನ್ನು ಸಹ ಯಾವ ರೀತಿ ತೊಗೊಂಡು ಹೋಗ್ತೀರಾ ಅಂತ ಅಂದರೆ, ಈಗ ನೀವು ಅಂಗಡಿಗೆ ಹೋಗಿ ಪೆನ್ ತೊಗೊಂಡಿದ್ದೀರಾ ಅಂತ ಅಂದರೆ, ಈಗ ಬ್ರೈಟ್ ಪೆನ್ ತೊಗೊಂಡಿರ್ತೀರಾ, ಇಲ್ಲ ಅಂತಂದರೆ ಬೇರೆ ಯಾವುದೋ ಪೆನ್ನು ಬಾಲ್ ಪೆನ್ ತೊಗೊಂಡಿರ್ತೀರಾ. ಆದಷ್ಟು ಸಹ ಒಂದೇ ಪೆನ್ಸನ್ನು 2 ಪೆನ್ಸ್ ಆದರೆ ತಗೊಳ್ಳಿ. ಅಂದರೆ ಈಗ ಬ್ರೈಟ್ ಪೆನ್ ತೊಗೊಂಡ್ರೆ ಬ್ರೈಟ್ ಪೆನ್ನೇ 2 ಪೆನ್ಸನ್ನು ಆದರೆ ಇಟ್ಕೊಳ್ಳಿ. ಯಾಕಂತ ಅಂದರೆ ನೀವು ಎಕ್ಸಾಮ್ ಬರೆಯೋ ಟೈಮಲ್ಲಿ ಈಗ ಒಂದು ಪೆನ್ ಖಾಲಿ ಆಗುತ್ತೆ, ಇಲ್ಲ ಅಂತಂದರೆ ಒಂದು ಪೆನ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಮತ್ತೆ ನೀವು ಬೇರೆ ಜೆಲ್ ಪೆನ್ ಯೂಸ್ ಮಾಡೋದು, ಬೇರೆ ಯಾವುದೋ ಯೂಸ್ ಮಾಡಿದ್ರೆ ಅದಕ್ಕೂ ಹ್ಯಾಂಡ್ ರೈಟಿಂಗ್ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿ ನಿಮಗೆ ತೊಂದರೆ ಆದರೆ ಆಗುತ್ತೆ, ಓಕೆನಾ. ಸೊ ಹಾಗಾಗಿ ಏನು ಮಾಡ್ತೀರಾ ಅಂತ ಅಂದರೆ, ಆದಷ್ಟು ಬ್ಲೂ ಪೆನ್ನಲ್ಲೇ ಬರೀರಿ. ಸಾಕಷ್ಟು ಜನ ಬ್ಲ್ಯಾಕ್ ಪೆನ್ನಲ್ಲಿ ಬರೀಬೋದಾ, ಬ್ಲ್ಯಾಕ್ ಪೆನ್ನಲ್ಲಿ ಬರೆದ್ರೆ ಏನಾದರೂ ನಮಗೆ ಅಟ್ರಾಕ್ಷನ್ ಜಾಸ್ತಿ ಆಗುತ್ತಾ, ಇಲ್ಲ ಅಂತಂದರೆ ನೆಕ್ಸ್ಟ್ ಕರೆಕ್ಷನ್ ಮಾಡುವಾಗ ಮಾರ್ಕ್ಸ್ ಜಾಸ್ತಿ ಕೊಡ್ತಾರಾ ಅಂತ ಕೇಳ್ತಿರ್ತಾರೆ. ಆ ರೀತಿ ಏನೂ ಇರೋದಿಲ್ಲ. ನೀವು ಏನು ಬರೀತೀರಾ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ನೀವು ಪ್ರತಿಯೊಬ್ಬರು ಏನು ಮಾಡ್ತೀರಾ ಅಂತ ಅಂದರೆ, ದಯವಿಟ್ಟು ಸಹ ನಿಮ್ಮ ಒಂದು ಪೆನ್ ಏನಿರುತ್ತೆ ಆ ಒಂದು ಪೆನ್ಸು ಬಾಲ್ ಪೆನ್ಸನ್ನೇ ಯೂಸ್ ಮಾಡಿ. ಆದಷ್ಟು ಬ್ಲೂ ಪೆನ್ನಲ್ಲೇ ಬರೀರಿ. ಆ್ಯಂಡ್ ಅದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಆಗಿ ನೀವೇನು ಫಾಲೋ ಮಾಡಬೇಕು ಅಂತಂದರೆ, ಆದಷ್ಟು ಸಹ ಒಂದೇ ಪೆನ್ನಲ್ಲಿ ಫುಲ್ ಒಂದು ಸಬ್ಜೆಕ್ಟ್ ಎಲ್ಲ ಬರೆಯೋದಕ್ಕೆ ಟ್ರೈ ಮಾಡಿ. ಪೆನ್ ಖಾಲಿ ಆಗುತ್ತೆ ಅಥವಾ ಪೆನ್ ವರ್ಕ್ ಆಗಿಲ್ಲ ಅಂತ ಅಂದರೆ ನಿಮ್ಮ ಹತ್ರ ಇನ್ನೊಂದು ಪೆನ್ ಇರುತ್ತೆ, ನೀವು ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಅದನ್ನು ಒಂದ್ಸಲಿ ನೋಡ್ಕೊಳ್ಳಿ. ಪೆನ್ ಆಗಲಿ, ಪೆನ್ಸಿಲ್ ಆಗಲಿ, ಸ್ಕೇಲ್ ಆಗಲಿ, ನಿಮ್ಗೆ ಏನೇನು ಬೇಕೋ ಎಲ್ಲನೂ ಸಹ ನೀಟಾಗಿ ಎತ್ಕೊಂಡಾದರೆ ಹೋಗಿ. ಆ್ಯಂಡ್ ಪಬ್ಲಿಕ್ ಎಕ್ಸಾಮು ಜಾಸ್ತಿ ಸ್ಟ್ರಿಕ್ಟ್ ಇರ್ತಾರೆ. ಮತ್ತೊಂದು ಫಸ್ಟ್ ಟೈಮ್ ಫೇಸ್ ಮಾಡ್ತಿದ್ದೀನಿ ಅಂತ ಹೇಳೋದು. ಇನ್ನೊಂದು, ನೀವು ಯಾವುದಕ್ಕೂ ಸಹ ಭಯ ಪಡೋದಕ್ಕೆ ಹೋಗಬೇಡಿ. ಎಕ್ಸಾಮ್ಗೆ ಸ್ವಲ್ಪ ಮುಂಚೆ ಹೋಗಿ ಅಲ್ಲಿ ನಿಮಗೆ ಯಾವ ರೂಮ್ ಅಲಾಟ್ ಆಗಿದೆ ಏನೋ ಅಂತ ನೋಡಿಕೊಂಡು ಆರಾಮಾಗಿ ಹೋಗೋದ್ರೆ ಎಕ್ಸಾಮನ್ನು ಅಟೆಂಡ್ ಮಾಡಿ. ಆ್ಯಂಡ್ ಇನ್ನೊಂದು ನೋಡಿ, ನೀವೀಗ ಬುಕ್ಲೆಟಲ್ಲಿ ಆನ್ಸರ್ಸನ್ನು ಮಾಡ್ತಿರ್ತೀರಲ್ವ, ಆನ್ಸರ್ಸ್ ಬರೆಯೋ ಟೈಮಲ್ಲಿ ಆದಷ್ಟು ಸಹ ಚಿತ್ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಒಂದು ಕ್ವಶನ್ ಬರೆಯೋದು, ಅರ್ಜೆಂಟಲ್ಲಿ ಬರೆಯೋದು, ಅದನ್ನು ಮತ್ತೆ ಸ್ಕ್ರ್ಯಾಚ್ ಮಾಡೋದು, ಕೆಳಗಡೆ ಒಂದು ಬರೆಯೋದು, ಅದನ್ನು ಸ್ಕ್ರ್ಯಾಚ್ ಮಾಡೋದು ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಒಂದು ಬುಕ್ಲೆಟ್ ನೋಡಿದಾಗ ಅಷ್ಟು ಡಿಸಿಪ್ಲೈನಾಗಿ ಆದರೆ ಕಾಣಿಸೋದಿಲ್ಲ ಬುಕ್ಲೆಟು. ಅಲ್ಲಿ ನಿಮಗೆ ನೆಕ್ಸ್ಟ್ ಸ್ಕೋರಿಂಗ್ ಮಾಡೋದಕ್ಕೆ ಕಷ್ಟ ಆದರೆ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀರಾ ಅಂತ ಅಂದರೆ, ನೀಟಾಗಿ ನಿಮಗೆ ಬರುವಂತಹ ಎಲ್ಲ ಕ್ವಶನ್ಸನ್ನು ಒಂದು ಕಡೆ ಅಟೆಂಡ್ ಮಾಡಿ. ಆ್ಯಂಡ್ ಇನ್ನೊಂದು, ಈಗ ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದಾದ್ರೂ ಮಾರ್ಕ್ ಮಾಡಬೇಕು ಅಂತ ಅನಿಸ್ತಿದೆ ಅಂತಂದರೆ ಪೆನ್ಸಿಲ್ ಎತ್ಕೊಂಡು ಮಾರ್ಕನ್ನು ಸಹ ಮಾಡಿ ಕೆಳಗಡೆ, ಓಕೆನಾ. ಇಲ್ಲ ಅಂತಂದರೆ ನೀವು ಹಂಗೆ ಬಿಡಿ. ಬಟ್ ನಿಮ್ಗೆ ಗೊತ್ತಿರುವಂತಹ ಎಲ್ಲ ಕ್ವಶನ್ಸನ್ನು ಫಸ್ಟು ನೀಟಾಗಿ ಬರ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಕ್ವಶನ್ಸ್ ಬರೋದಿಲ್ವೋ ಆ ಒಂದು ಕ್ವಶನ್ಸ್ಗೆ ಏನು ಮಾಡ್ತೀರಾ ಅಂತ ಅಂದರೆ, ಫೈನಲಿ ನಿಮ್ಗೆ ಇದು ಬರ್ತಾನೆ ಇಲ್ಲ, ಇದಕ್ಕೇನು ಸೊಲ್ಯೂಷನ್ ಇಲ್ಲ ಅಂತಂದರೆ ನಿಮಗೆ ಸ್ವಂತ ಏನು ಬರುತ್ತೋ ಅದನ್ನು ಬರೆದಿದ್ದೀರಾ ಅಂತ ಅಂದರೆ 5 ಮಾರ್ಕ್ಸ್ ಕೊಡೋ ಜಾಗದಲ್ಲಿ ಅಟ್ಲೀಸ್ಟ್ 2 ಮಾರ್ಕ್ಸ್ ಆದರೂ ಬರುತ್ತೆ. ನಿಮಗೆ ಸ್ಕೋರಿಂಗು ಹೆಲ್ಪ್ ಆಗುತ್ತೆ ಆ್ಯಂಡ್ ಹಾಗೇನೂ ಸಹ ಪಾಸಿಂಗು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ಆದಷ್ಟು ಸಹ ನೀವು ಮಿಸ್ಸಾಗಿ ಫೋನ್ ತೊಗೊಂಡೋಗುವಂಥದ್ದು, ಇಲ್ಲ ಅಂತಂದರೆ ಡಿಜಿಟಲ್ ವಾಚಸನ್ನು ತೊಗೊಂಡೋಗುವಂಥದ್ದು, ಆ ರೀತಿ ಏನೋ ಮಾಡೋದಕ್ಕೆ ಹೋಗಬೇಡಿ. ವಾಚಸ್ ಬಂದುಬಿಟ್ಟು ನೀವು ಬೇಕಿದ್ದರೆ ಈಗ ನಾರ್ಮಲು ಟೈಮ್ ಮಾತ್ರ ಬರುತ್ತೆ ಅಲ್ವಾ, ಅದನ್ನು ಬೇಕಿದ್ದರೆ ಅನಲಾಗ್ ವಾಚಸ್ ಅಂತ ಏನು ಬರ್ತವೆ ಅದನ್ನು ತಗೊಂಡು ಹೋಗ್ಬೋದು. ಸೊ ನನ್ನ ಕೇಳಿದ್ರೆ ಆ ಒಂದು ವಾಚನ್ನು ತಗೊಂಡೋಗಿ, ಇಲ್ಲ ಅಂತಂದರೆ ಅದರ ಒಂದು ಅವಶ್ಯಕತೆಯೂ ಇಲ್ಲ. ಯಾಕಂತ ಅಂದರೆ ಇನ್ವಿಜಿಲೇಟರ್ಸು ನಿಮಗೆ ಟೈಮ್ ಟು ಟೈಮನ್ನು ಹೇಳ್ತಿರ್ತಾರೆ. ಜೊತೆಗೆ ಪ್ರತಿಯೊಂದು ರೂಮಲ್ಲೂ ಸಹ ಒಂದು ಗಡಿಯಾರನ ಹಾಕಿರ್ತಾರೆ. ನೀವು ಅಲ್ಲಿ ಟೈಮ್ ನೋಡಿಕೊಂಡು ನಿಮ್ಮ ಒಂದು ಎಕ್ಸಾಮನ್ನು ಬರೀಬೋದು. ಆ್ಯಂಡ್ ನೆಕ್ಸ್ಟ್, ಸಾಕಷ್ಟು ಜನ ವಾಟರ್ ಫೆಸಿಲಿಟಿ ಬಗ್ಗೆ ಕೇಳ್ತಾ ಇದ್ರಿ, ನೀರು ಏನು ಸರ್ ಮಾಡೋದು ಅಂತ ಹೇಳಿಬಿಟ್ಟು. ಅಲ್ಲಿ ನಿಮಗೆ ನೀರನ್ನು ಕೊಡ್ತಾರೆ. ನೀವು ನಿಮ್ಮ ಒಂದು ಇನ್ವಿಜಿಲೇಟರನ್ನು ಕೇಳಿದ್ರೆ ಅವ್ರು ನಿಮಗೆ ನೀರನ್ನು ಆದರೆ ಕೊಡ್ತಾರೆ, ಓಕೆನಾ. ಅದರಲ್ಲೇ ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಆದರೆ ಇಲ್ಲ.
ಇಲ್ಲ. ಸೊ ನಾನು ಹೇಳಿರುವಂತಹ ಎಲ್ಲ ಸೂಚನೆಗಳನ್ನು ಪ್ರತಿಯೊಬ್ಬರನ್ನು ಫಾಲೋ ಮಾಡಿ. ಆ್ಯಂಡ್ ಮುಂದಿನ ದಿನಗಳಲ್ಲಿ ಈಗ ನೀವು ಕೆಲವೊಬ್ಬರು ಮ್ಯಾಥ್ಸ್ ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಅಥವಾ ಮತ್ತೊಂದು ಸಬ್ಜೆಕ್ಟ್ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದೀರಾ ಅಲ್ವಾ. ಸೊ ನಿಮ್ಗೆ ಅದೆಲ್ಲನೂ ಮುಂದಿನ ವೀಡಿಯೋಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಪ್ರತಿನಿತ್ಯನೂ ನಮ್ಮ ಒಂದು ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗ್ತಾನೆ ಇರ್ತವೆ SSLC ಎಕ್ಸಾಮ್ 2026 ಕುರಿತು. ಸೊ ಹಾಗಾಗಿ ಪ್ರತಿಯೊಬ್ಬರು ಹೀಗೆಲ್ಲ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರು ಕಮೆಂಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.